ರಾಜಕಾರಣದಲ್ಲಿ ಈಗ ಆಳ್ತಿರುವಂತಹ ರಾಜ ಮೋದಿಯವರೇ ಮುಂದುವರಿತಾರ ಅಥವಾ ನಿವೃತ್ತಿ ಆಗುವಂತಹ ಮಾತುಗಳು ಕೇಳಿ ಬರ್ತಿದೆ. ಇದು ಏನಾಗಬಹುದು ಮಾತಾಜಿ? ತಾಯಿ ಒಂದು ಮಾತು ಹೇಳ್ಬೋದು, ನಾನು BJP ಪರವಾಗೂ ಮಾತಾಡೋಲ್ಲ, ಕಾಂಗ್ರೆಸ್ ಪರವಾಗೂ ಮಾತಾಡಲ್ಲ. ಅದು ಇಷ್ಟು ವರ್ಷಗಳಲ್ಲಿ, ಈ 56-57 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ತುಳಸಿ ತೋಟ ಅಂತ ಒಂದು ಇತ್ತು ಇಲ್ಲಿ ಬೆಂಗಳೂರಲ್ಲಿ. ಅದೇ ಸಹ ತುಳಸಿ ತೋಟ ಅಂತ ಕರಿತಿದ್ರು. ಇವತ್ತು ಅಲ್ಲಿ ಹೋದರೆ ನಿಮಗೆ ಕಾಂಗ್ರೆಸ್ ಗಿಡಗಳೇ ಕಾಣುತ್ತೆ. ಹೆಸರಿಗೆ ತುಳಸಿ ತೋಟ ಅಂತಿದೆ, ಕಾಂಗ್ರೆಸ್ ಫುಲ್ ಅಂತಂದಿದೆ ನೋಡಿ, ಬರೀ ಕಾಂಗ್ರೆಸ್ ಫುಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಈ 56-58 ವರ್ಷಗಳಲ್ಲಿ ಬರೀ ಜೀತ ಮಾಡಿದ್ದೇ ಆಯ್ತು ಬಿಟ್ಟರೆ, ನಮ್ಮ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಿ ನಮ್ಮ ತಂದೆ ತಾಯಿ ಮಕ್ಕಳೇ ಆಗಿ ನಮ್ಮ ಸನಾತನ ಧರ್ಮವನ್ನು ನಾವು ನೇರವಾಗಿ ಆಚರಣೆ ಮಾಡೋಕ್ಕಾಗದೆ, ನುಡಿಯೋಕ್ಕಾಗದೆ, ನುಡಿದಂತೆ ನಡೆಯೋಕ್ಕಾಗದೆ, ಭಯದಿಂದ ಜೀವನವನ್ನು ಮಾಡುವಂಥ ವಾತಾವರಣವನ್ನು ಕಾಂಗ್ರೆಸ್ ಹುಲ್ಲಂತೂ ತಂದು ಹಾಕ್ಬಿಡ್ತು. ಅದು ಒಂದು ಚೂರು ಬಿದ್ದರೆ ಅದು ಎಷ್ಟು ಕಡೆ ಅದು ಪಸರಿಸ್ಕೊಂಡು ಹೋಯ್ತೋ ಗೊತ್ತಿಲ್ಲ. ಅದು ಅವತ್ತು BJP ಇತ್ತು. ಕಾಂಗ್ರೆಸ್ಸಿನಿಂದ ತುಂಬ ಅನ್ಯಾಯ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅವರು ಒಂದು ಸ್ವಾತಂತ್ರ್ಯಕ್ಕಾಗಿ ಅವ್ರು ಮಾಡಿರೋ ಕೊಡುಗೆಗಳು ಬೇಕಾದಷ್ಟೇ. ಗಾಂಧೀಜಿಯವರು ಸುಮ್ಮನೆ ಪಾಪ ಅವ್ರೇನು ಮಾಡಿಲ್ಲ. ಆದರೆ ಈ ಎಲ್ಲ ಅಸ್ತವ್ಯಸ್ತಗಳು ಈ ಒಂದು ಪಕ್ಷದಿಂದ ಅಂತೂ ಆಗಿರೋದಂತೂ ಸತ್ಯ 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 ಸತ್ಯ, ಇದರಲ್ಲೇನೋ ಸುಳ್ಳು. ಇವತ್ತು ನಿಮಗೆ ತುಳಸಿ ತೋಟ ಸಿಗೋಲ್ಲ, ಕಾಂಗ್ರೆಸ್ ಹುಲ್ ಸಿಗ್ತಾ ಇದೆ. ಆದರೆ ಕಾಂಗ್ರೆಸ್ ಹುಲ್ಲಿಂದ ಏನು ಬರ್ತಾ ಇದೆ? ಮೂಸ್ಕೊಂಡು ಕೂತ್ಕೊಂಡ್ರೆ ರೋಗವೇ. ತುಳಸಿ ಮೂಸಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನದ ಸಮಸ್ಯೆ ಪರಿಹಾರ ಆಗ್ತದೆ.